ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ ಯೂಟ್ಯೂಬ್ ಚಾನಲ್. ಇವತ್ತಿನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಇಂಡಿಯಾಗೆ ಒಂದು ಗುಡ್ ನ್ಯೂಸ್ ಇದೆ. ಆ ಗುಡ್ ನ್ಯೂಸ್ ಮತ್ತು ನಮ್ಮ ನಾಳೆ ಪ್ಲೇಯಿಂಗ್ 11ನಲ್ಲಿ ಜಡ್ಡುಗೆ ಸಿಗುತ್ತಾ ಸ್ಥಾನ, ವಿಡಿಯೋದಲ್ಲಿ ಫುಲ್ ನೋಡೋಣ. ವಿಡಿಯೋನ ಕೊನೆವರೆಗೆ ನೋಡಿ, ವಿಡಿಯೋಕ್ಕೊಂದು ಲೈಕ್ ಮಾಡಿ. ಓಕೆ, ನಾಳೆಯ ಟೆಸ್ಟ್ ಮ್ಯಾಚು ಒಂಥರ ಡಿಸೈಡರ್ ಅಂತಾನೆ ಹೇಳ್ಬೋದು. ಎದಕ್ಕಂದ್ರೆ ಈ ಒಂಥರ ಕಾನ್ಫಿಡೆನ್ಸ್ ಆಗಿರುತ್ತೆ. ನಾಳೆ ಟೆಸ್ಟ್ ಯಾರಿರ್ತಾರೆ ಅವ್ರು ಕಾನ್ಫಿಡೆನ್ಸ್ ಹಾಕತಿ, ನೆಕ್ಸ್ಟ್ ಲೆವೆಲ್ ಅವ್ರಿಗೆ ಒಂದು ಈ ಸೀರೀಸ್ನ ಒಂದು ಲೀಡ್ ಸಿಗ್ತೈತಿ. ಅದಕ್ಕೆ ನಾಳೆ ಟೆಸ್ಟ್ ಮ್ಯಾಚ್ ಗೆಲ್ಲಬೇಕು. ಮತ್ತೆ ಇಂಡಿಯಾಕ್ಕೆ ಏನು ಗುಡ್ ನ್ಯೂಸ್ ಐತೆ ಹಿಂದೆ ಹಿಡಿಯತ್ತೆ. ಈಗ ಬಂದ್ರೆ ನಮ್ಮ ಇವ್ರ ಕಡೆ ಬಂದು ಪಿಚ್ ರಿಪೋರ್ಟ್ ಕಡೆ, ವೆನ್ಯೂ ಡೀಟೇಲ್ಸ್ ಏನಪ್ಪಾ ಅಂದ್ರೆ, ಈ ಮ್ಯಾಚ್ ನಡೀತಾ ಇದ್ದಿದ್ದು ಆಸ್ಟ್ರೇಲಿಯಾ ಬ್ರಿಸ್ಬೇನ್ನ ಗಾಬಾ ಸ್ಟೇಡಿಯಂದಾಗ ಈ ಮ್ಯಾಚ್ ನಡೆಯಲಾಗತಿ. ಗಾಬಾ ಅಂದ ಕೂಡಲೇ ನಮ್ಗೆ ಮೊದ್ಲು ನೆನಪಾಗೋದು ನಮ್ಗೆ 2021 ಟೆಸ್ಟ್. ಎದಕ್ಕಂದ್ರೆ ಆ ಟೆಸ್ಟ್ ಮ್ಯಾಚ್ನಾಗ ಕೊಹ್ಲಿ ಇರ್ಲಿಲ್ಲ, ಬೂಮ್ರಾ ಇರ್ಲಿಲ್ಲ, ಯಾರು ಇಲ್ಲ. ಅದೆಲ್ಲ ಎಕ್ಸ್ಪೀರಿಯನ್ಸ್ ಬಾಲಿಂಗ್. ಅದ್ರೊಳಗ ನಮ್ಮ ಸಿರಾಜ್ ಭಾಯ್ ಇದ್ರು, ನವದೀಪ್ ಸೈನಿ, ಇಂಥ ಎಕ್ಸ್ಪೀರಿಯನ್ಸ್ ಬಾಲಿಂಗ್ಸ್ ಆ ಟೆಸ್ಟ್ ಮ್ಯಾಚ್ ಗಿದ್ದು. ಅದ ನೆನಪಾಕತಿ. ನಮ್ಮ ಪಂತ್ ಅವ್ರು ಗೆಲ್ಲಿಸ್ಕೊಟ್ರೆ ಆ ಟೆಸ್ಟ್ ಮ್ಯಾಚ್ ನೆನಪಾಕತಿ. ಮತ್ತು ಇಲ್ಲಿ ಇದು ನಮ್ಮ ಇಂಡಿಯಾ ಟೈಮಿಂಗ್ಸ್ ಒಳಗ ಬೆಳಿಗ್ಗೆ 5:50 ಟೆಸ್ಟ್ ಮ್ಯಾಚ್ ಚಾಲು ಆಕೈತಿ. ಮೊನ್ನೆ ನಡೆದಿದ್ದೆಲ್ಲ ಒಂಥರ ಬೇರೆ ಸ್ಟೇಡಿಯಮ್ದಾಗ, ಅದಕ್ಕೆ ಟೈಮಿಂಗ್ ಸ್ವಲ್ಪ ಚೇಂಜ್ ಇದ್ದು. ಇನ್ಮೇತ್ರ ಇರೋದೆಲ್ಲ ಈ ಮ್ಯಾಚ್ 5:50 ಸ್ಟಾರ್ಟ್ ಆಕೈತಿ. ನೆಕ್ಸ್ಟ್ ಇನ್ನ ಪಿಚ್ ರಿಪೋರ್ಟ್ ಕಡೆ ಬಂದು, ಪಿಚ್ ರಿಪೋರ್ಟ್ನಾಗ ಏನಪ್ಪಾ ಅಂದ್ರೆ, ಈ ಪಿಚ್ ಸೇಮ್ ಟು ಸೇಮ್ ಮೊನ್ನೆ ಅಡ್ಲೆ ಟೆಸ್ಟ್ನಾಗ ಇದ್ದವ್ರತನ ಪಿಚ್ ಇರ್ತೈತಿ. ಆದ್ರೆ ಗ್ರೌಂಡ್ ಚೇಂಜ್ ಆಕೈತಿ. ಅದಕ್ಕಾರ ಪಿಚ್ ಮಾಡಿದ ಕ್ಯೂರೇಟರ್ ಏನ್ ಹೇಳ್ಯಾರಂದ್ರೆ, ನಾವು ಆಸ್ಟ್ರೇಲಿಯಾದಾಗ ಸೇಮ್ ಪಿಚ್, ಟಿಪಿಕಲ್ ಗಾಬಾ ಪಿಚ್ ಮಾಡೋರ್ದು. ಅದಕ್ಕಾರ ಟಿಪಿಕಲ್ ಗಾಬಾ ಪಿಚ್ ಅಂದ್ರೆ ವಿಕೆಟ್ ಬಾಟ್ಕಟ್ ದಬ ಹೊಕ್ಕೋರಿ. ಇಲ್ಲಿ ನೀವು ಮೊನ್ನೆ ಈಗೊಮ್ಮೆ ಹೋದರ್ಸ ಆಡಿದ ವಿಕೆಟ್ ಭಾಳ ಹೋದ್ರು, ಹಾಗೆ ಈ ಮ್ಯಾಚ್ನಾಗೂ ವಿಕೆಟ್ ಭಾಳ ಹೋದ್ರ ಸಾಧ್ಯತೆ ಭಾಳ ಐತಿ. ನೆಕ್ಸ್ಟ್ ಹಂಗೆ ಹೋದ್ರೆ ಪಿಚ್ ಕ್ಯೂರೇಟರ್ ಅದನ್ನ ಹೇಳ್ಯಾರು, ನಾವು ಟಿಪಿಕಲ್ ಗಾಬಾ ವಿಕೆಟ್ ಮಾಡ್ತೀವಿ, ಇದನ್ನ ವಿಕೆಟ್ ಬ್ಯಾಟ್ಸ್ಗಳಿಗೆ ಕಷ್ಟ ಆಗ್ಬೇಕು, ಬಾಲಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತ ಅವ್ರು ಹೇಳ್ಯಾರು. ಅದರಿಂದ ಇದು ಒಂದು ಥರ ನಮ್ಮ ಇಂಡಿಯಾದವರಿಗೆ ವಾರ್ನಿಂಗ್ ಸೈನ್ ಅಂತ ಹೇಳ್ಬೋದು. ಪಿಚ್ ಬಂದು ಅದಕ್ಕೆ ಇದಕ್ಕೆ ಕಂಡೀಷನ್ಗೆ ಹೊಂದ್ಕೊಂಡು ಆಡ್ಬೇಕು ನಮ್ಮ ಟೀಮ್ ಇಂಡಿಯಾ. ನೆಕ್ಸ್ಟ್ ಇಲ್ಲಿ ವೆದರ್ ರಿಪೋರ್ಟ್ಗೆ ಬಂದರೆ, ವೆದರ್ನಲ್ಲಿ ಯಾವುದೇ ಬಹಳ ಬದಲಾವಣೆ ಇಲ್ಲ. ಯಾಕಂದ್ರೆ ಇಲ್ಲಿ ಮಳೆ ಹೋಗೋದು ಸಾಧ್ಯತೆ ಕಮ್ಮಿ ಅಂತ ಹೇಳಿದರು. ನೆಕ್ಸ್ಟ್ ನಮ್ಮ ಟೀಮ್ ಇಂಡಿಯಾ ಕಡೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಗುಡ್ ನ್ಯೂಸ್ ಇರೋದು ಈ ಗಾಬಾ ಪಿಚ್ನಾಗ ಹೆಡ್ 4 ಟೆಸ್ಟ್ನಾಗ 92 ರನ್ ತೆಗೆದ, 4 ಟೆಸ್ಟ್ ಮ್ಯಾಚ್ನಾಗ. ಓಕೆ, ಅದ್ರೊಳಗ 3 ಇನ್ನಿಂಗ್ಸ್ ಒಳಗ ಡಕ್ಔಟ್. ಇದಕ್ಕಿಂತ ಯಾವ್ದು ಬೇಕು ನಮ್ಮ ಇಂಡಿಯಾದ್ರ ಗುಡ್ ನ್ಯೂಸ್, ಇಂಡಿಯಾ ಟೀಮ್ ಗುಡ್ ನ್ಯೂಸ್. ಅಷ್ಟು ಒಳ್ಳೆ ಗುಡ್ ನ್ಯೂಸ್ ಸಿಕ್ಕಂದ್ರೆ ಅಷ್ಟು ಒಳ್ಳೆ ಗುಡ್ ನ್ಯೂಸ್ ಇಂಡಿಯಾ ಟೀಮ್ನವ್ರಿಗೆ. ಒಳ್ಳೆದ್ರ ಕುಣಿದಾಡ್ಬಿಡ್ತಾರೆ. ಅದಕ್ಕಾರ ನಮ್ಮ ಇಂಡಿಯಾ ಕಾಡ್ತಿದ್ದ ಮೇನ್ ಟ್ರಾವಿಸ್ ಹೆಡ್, ಅವನ ಡಕ್ಔಟ್ ಈ ಪಿಚ್ನಾಗ ಸುದ್ದ ಆಡಿಲ್ಲ ಅಂದ್ರೆ ಮದ್ದಿದ್ನಿ ಅಂತದ್ ಏನ್ ಬೇಕು, ಅವನೇ ಮೇನ್ ಡೇಂಜರ್ ನಮ್ಗ. ಅದಕ್ಕೆ ಇದು ನಮ್ಮ ಇಂಡಿಯಾದ್ರ ಗುಡ್ ನ್ಯೂಸ್. ನೆಕ್ಸ್ಟ್ ನಮ್ಮ ವಿಡಿಯೋದ ಇನ್ನೊಂದು ಟಾಪಿಕ್ ಬರ್ಬೇಕಾದ್ರೆ, ನಾಳೆ ಜಡೇಜಾಗ ಸ್ಥಾನ ಸಿಗ್ತತಿಲ್ಲ ಅನ್ನೋದು. ಸ್ಥಾನ ನೋಡ್ರೆ ಜಡೇಜಾ ನಾಳೆ ಸಿಗೋದಂತೂ ನಾನ್ಸ್ ಮಟ್ಟಿಗೆ ಒಂದು 60% ಕನ್ಫರ್ಮ್. ಎದಕ್ಕಾರ ಈ ಸೀರೀಸ್ನಾಗ ಎಲ್ಲಾರನ್ನೂ ಆಡಿಸಿ ನೋಡ್ರು, ಅಶ್ವಿನ್ ಅವ್ರನ್ನ ಆಡಿಸಿ ನೋಡ್ರು. ಅಶ್ವಿನ್ ಅವರು ಅವ್ರ ಪಕ್ಕ ಎಫೆಕ್ಟಿವ್ ಆಗಿಲ್ಲ ಒಂದೇ ಟೆಸ್ಟ್ ಮ್ಯಾಚ್ನಾಗ. ಅದಕ್ಕೆ ಜಡೇಜಾ ಅವ್ರನ್ನ ಆಡ್ಸಿದ್ರೆ ಎಕ್ಸ್ಟ್ರಾ ಬ್ಯಾಟಿಂಗ್ ಡೆಪ್ತ್ ತಂದು ಕೊಡ್ತಾರು. ನೆಕ್ಸ್ಟ್ ರೋಹಿತ್ ಶರ್ಮಾ ಆದ ಮೇಲೆ ಇವ್ರು ಆಡ್ಬೋದು. ಅದಕ್ಕೆ ನಮ್ಮ ಕಡೆ ಬ್ಯಾಟಿಂಗ್ ಸ್ವಲ್ಪ ಕಮ್ಮಿ ಬೀಳತ್ತೆ. ಅದಕ್ಕೆ ಇವ್ರನ್ನ ಹಾಕೋಬಹುದು ಜಡೇಜಾ ಅವ್ರನ್ನ. ಮತ್ತೆ ಎಕ್ಸ್ಟ್ರಾ ಎಡಗೈ ಸ್ಪಿನ್ನು ತಂದು ಕೊಡ್ತಾರು. ಈಗ ಇಂಡಿಯಾ ಟೀಮ್ನಾಗ ಇರೋದು ಬಲಗೈ ಐತೆ, ಪೇಸು ಫುಲ್ ಬಲಗೈ ಇದೆ, ಮತ್ತು ಬಾಲಿಂಗ್ನು ಬಲಗೈ ಇದೆ. ಅದಕ್ಕೆ ಇವ್ರು ಎಡಗೈ ಸ್ಪಿನ್ನ ಮತ್ತು ಎಡಗೈ ಬ್ಯಾಟ್ ತಂದು ಕೊಟ್ಟು ಟೀಮ್ ಸ್ಟೆಬಿಲೈಸ್ ಮಾಡೋ ಕಾರಣ ಇವ್ರನ್ನ ನಾಳೆ ಮ್ಯಾಚ್ನ ಆಡಿಸೋ ಸಾಧ್ಯತೆ ಭಾಳ ಐತಿ. ಮತ್ತು ನೆಕ್ಸ್ಟ್ ನಾಳೆ ಇಂಡಿಯಾ ಪ್ಲೇಯಿಂಗ್ 11 ಹೆಂಗಿರುತ್ತೆ ಅಂದ್ರೆ, ಮ್ಯಾಲ ಓಪನಿಂಗ್ಗಳು ಸೇಮ್ ಜೈಸ್ವಾಲ್, KL ರಾಹುಲ್ ಓಪನಿಂಗ್, 3rd ಗಿಲ್ಲ, 4th ಕೊಹ್ಲಿ, 5th ಬಂದು ಪಂತ್ ಅವರು, 6th ಬಂದು ರೋಹಿತ್ ಶರ್ಮಾ ಅವರು, 7th ಬಂದು ಅಶ್ವಿನ್ ಬದಲಿ ನಾವು ಈ ಸಲ ಜಡ್ಡು ಅವ್ರನ್ನ ಆಡಿಸ್ತಾ ಇದ್ದೀನಿ ಅವರು, 8 ಬಂದು ಹರ್ಷಿತ್ ರಾಣಾ, 9 ಹರ್ಷಿತ್ ರಾಣಾ ಬಂದು ಆಕಾಶ್ ದೀಪ್ ಆಡಿಸ್ತಾ ಇದ್ದೀನಿ, 9 ಬಂದು ಬೂಮ್ರಾ ಅವರು, 10 ಬಂದು ಸಿರಾಜ್ ಅವರು, ಇವ್ರನ್ನ ನಿತೀಶ್ ಕುಮಾರ್ ರೆಡ್ಡಿ ಒಬ್ರು. ಇದು ನಮ್ಮ ಇಂಡಿಯಾ ಸ್ಕ್ವಾಡ್ 11. ನಿಮಗೆ ಈ ಸ್ಕ್ವಾಡ್ ಹೆಂಗೆ ಅನ್ನಿಸ್ತಾ ಅಂತ
ಕಾಮೆಂಟ್ ಮಾಡಿ, ಮತ್ತು ನಿಮ್ಮ ಪ್ಲೇಯಿಂಗ್ ಇಲ್ವನ್ನ ಕಾಮೆಂಟ್ ಮಾಡಿ. ಎಲ್ಲರಿಗೂ ಚಾನಲ್ ಇಷ್ಟ ಆಗಿದೆ ಅನ್ಕೋತಿದ್ದೀನಿ. 300ಕ್ಕೆ ದಾಟಿಸಿ, 300 ಆದಮೇಲೆ 300 ಸಬ್ಸ್ಕ್ರೈಬರ್ ಆದಮೇಲೆ ಎಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ ಅಂತಲೇ ಹೇಳ್ಬೋದು. ಆ ಸರ್ಪ್ರೈಸ್ಗೆ 300 ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆ ಪ್ರೈಸ್ ಸರ್ಪ್ರೈಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ, ವಿಡಿಯೋಕ್ಕೊಂದು ಕಾಮೆಂಟ್ ಮಾಡಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ.